ಈಗ ಹಾಲಿಕ್ಸ್ಬೇಕು, ನಿಮ್ಮಲ್ಲೂ ಈ ಶಾಸ್ತ್ರ ಎಲ್ಲ ಇದೆ ಅಲ್ಲಮ್ಮ? ಇದೇನುವ ಪಾರ್ವತಿ ಹಿಂಗೆ ಕೇಳಿಬಿಟ್ಟೆ. ಮದುವೆ ಮಾಡಿದ್ಮೇಲೆ ಹೆಣ್ಣು ಗಂಡನ ಮನೆ ತುಂಬಿಸ್ಕೊಳ್ತಾರೆ, ಆಮೇಲೆ ಮನೆ ದೇವ್ರಿಗೆ ದೀಪ ಅಂಟಿಸ್ತಾರೆ, ನಂತರ ಹಾಲು ಉಕ್ಕಿಸ್ತಾರೆ, ಆಮೇಲೆ ಅಲ್ವಾ ಮಿಕ್ಕಿ ಶಾಸ್ತ್ರ ಎಲ್ಲ. ಆಗಲಿ. ಇದು ಹಾಲಿನ ಪಾತ್ರೆ ಎಲ್ಲಿದೆ? ಅದು ಇಲ್ಲಿದೆ ಅಮ್ಮ. ಹಾಗೆ ಹಾಲು ಹಾಲು ಒಳಗಡೆ. ಹಾಲು ಹಾಕಿದ್ಮೇಲೆ ಸಕ್ಕರೆನೂ ಹಾಕಬೇಕು. ಆರು, ಅದು 3ನೇ ಸಾಲಲ್ಲಿದೆ, ಅಲ್ಲಿ. ಅಮ್ಮ, ನಿಮ್ಗೆ ದೇವ್ರ ಮನೆ ವಸ್ತುಗಿಂತ ಅಡುಗೆ ಮನೆ ವಸ್ತು ಬಗ್ಗೆನೇ ಜಾಸ್ತಿ ಗೊತ್ತಿರೋ ಹಾಗಿದೆ. ನಾನು ಅದನ್ನೇ ಅನ್ಕಂಡೆ. ಯಾರ ಈ ಮನೆಗೆ ಹೊಸ್ದಾಗಿ ಬಂದು ನೋಡಿದ್ರೆ ಇವ್ ಅಕ್ಕ ಏನು ಮಹಾರಾಣಿಯಾಗಿ ಅಡುಗೆ ಮಾಡ್ತಾರೆ, ದೇವ್ರ ಮನೆಗೆ ಒಯ್ಕಿಲ್ವಲ್ಲ ಅಂತ ಅನ್ಕತ್ತಾರೆ. ನಾವೊಂದು ವಿಷಯ ಹೇಳ, ಯಾವುದೇ ಮನೆ ಆಗಲಿ ಆ ಮನೆಯವರು ಒಳ್ಳೆಯವರು ಅಂತ ತಿಳ್ಕೊಬೇಕಿದ್ರೆ ಮೊದಲು ನೋಡಬೇಕಾಗಿರೋದು ಅವ್ರ ಮನೆ ಅಡುಗೆ ಕೋಣೆ. ಅದು ಸ್ವಚ್ಛವಾಗಿದ್ದು ಆ ಮನೆ ಒಡತಿಗೆ ಅಡುಗೆ ಮನೆ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಆ ಮನೆಯವ್ರಿಗೆ ಯಾವತ್ತೂ ಸೋಲೆ ಇರೋದಿಲ್ಲ. ಅದೇ ಅವ್ರು ಕೆಟ್ಟವರು ಅಂತ ತಿಳ್ಕೊಬೇಕಿದ್ರೆ ನೋಡಬೇಕಾಗಿರೋದು ಅವ್ರ ಮನೆ ಕಸದ ಬುಟ್ಟಿನ ಅಷ್ಟೇ ಅಮ್ಮ ವಿಷಯ. ಎಂತ ಮುತ್ನಂತ ಮಾತಾಡಿದ್ರಮ್ಮ. ಅದಕ್ಕೆ ಅನ್ಸುತ್ತೆ ಮಹಾರಾಣಿಯಾಗಿರೋದು. ಈ ಒಳ್ಳೆ ಬುದ್ಧಿ, ಈ ಒಳ್ಳೆ ಮಾತನ್ನ ನನ್ನ ತಂಗಿಗೂ ಕಲಿಸಿ, ಯಾಕಂದ್ರೆ ಅವಳು ರಾಣಿನೇಯ. ಮಾತು ಸಾಕು. ರಾಣಿ, ಬೇಗ ಹಾಲು ಉಕ್ಸಮ್ಮ. ಒಂದ್ ನಿಮಿಷ. ಹಾಲು ಉಕ್ಸಕ್ಕಿಂತ ಮುಂಚೆ ನಂದು ಒಂದೇ ಒಂದು ರಿಕ್ವೆಸ್ಟು. ಅದು ಆಗ್ಲಿಂದ ನನ್ನ ಶಿಷ್ಯನೇ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಗಂಡ ಹೆಂಡತಿ ಅಂದಮೇಲೆ ಕೆಲಸನ ಸ್ವಲ್ಪ ಹಂಚ್ಕೊಂಡು ಮಾಡಬೇಕು.